ಸ್ವಾಗತಿಸಿ ಮತ್ತೊಮ್ಮೆ ಎಲ್ಲರಿಗೂ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರಿಗೆ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು. ನಿರಂತರ ಪ್ರಯತ್ನ ಮಾಡುತ್ತಿರುವ ಸಮಾಜವಂತಹ ಹಾದಿಯಲ್ಲಿ ಇಂಥ ಮಹನೀಯರ ನವೀನ್ ಕೆಳಗಡೆ ಮಾಡಿ ಸ್ವಲ್ಪ ಕ್ಯಾಮ್ರಾ. ಸಮಾನತೆಯ ಆದರ್ಶವನ್ನ ಚಾಚು ತಪ್ಪದ ಹಾಗೆ ಪಾಲಿಸಬೇಕು. ಆಶಯದಿಂದ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ಮಾನ್ಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿಯವರು. ಹಾಗೆ ಅದನ್ನು ನೀವು ಸಮಾಜಕ್ಕೆ ಮಾಡ್ತಕ್ಕಂಥ ದ್ರೋಹ ಅಂಥೇಳಿ ಅವರ ಮುಖದ ಮೇಲೆ ಹೇಳುವಂಥದ್ದು, ಆ ದಿಟ್ಟತನವನ್ನು ತೋರಿಸಿ ಇವತ್ತು ನಮ್ಮ ರಾಜ್ಯದೊಳಗೆ ಮದ್ಯಪಾನದ ವಿರುದ್ಧ ಗಾಂಧೀಜಿಯ ತತ್ವ ಸಿದ್ಧಾಂತಗಳನ್ನು ಎತ್ತಿಕೊಂಡು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಅಂಥೇಳಿ ಛಲದಿಂದ ಹೋರಾಟ ಮಾಡೋದರಲ್ಲಿ ಮುಂಚೂಣಿಯಲ್ಲಿರುವ ಪ್ರಶಸ್ತಿ ನೀಡಿರತಕ್ಕಂಥ ಈ ಸಂಯಮ ಮಂಡಳಿಯ ಈ ನಿರ್ಣಯ ನಿಜವಾಗಿಯೂ ಅತ್ಯಂತ ಅಭಿನಂದನೀಯ. ಸ್ವಾತಂತ್ರ್ಯ ಕೂಡ ಬಂತು. ಮಹಾತ್ಮ ಗಾಂಧೀಜಿಯವ್ರನ್ನ ಅವರ ಹೆಸರಲ್ಲಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದು ಕೂಡ ಭಾಳ ಸಂತೋಷ, ಗಾಂಧಿ ಭವನದಲ್ಲಿ ಅಂತ ಹೇಳಿ. ಮತ್ತು ಒಂದು ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಮದ್ಯಪಾನದ ಬಗ್ಗೆ. ಇದು ಒಂದು ರಾಜ್ಯದಲ್ಲಿ ಮಾಡಿದ್ರೆ ಖಂಡಿತ ಆಗಲ್ಲ, ಮಾಡಿದ್ರೆ ದೇಶದಲ್ಲೇ ಮಾಡಬೇಕು. ಆದರೂ ಕೂಡ ಅಲ್ಲೆಲ್ಲ ಅಕ್ಕಪಕ್ಕ ಹೋಗ್ತಾರೆ ಬರ್ತಾರೆ. ಇದು ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಮದ್ಯಪಾನ ನಿಷೇಧ ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಸ್ವಲ್ಪ ನಿರಾಶೆ ಆಗಿದ್ದೀವಿ. ನಮ್ಮ ಮಾತು ಯಾರು ಕೇಳೋದಿಲ್ಲ, ಸರ್ಕಾರಗಳು ಕೇಳೋದಿಲ್ಲ, ಜನರು ಕೇಳೋದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಂದು ನೋಡಿದ್ರೆ ಅದು ಕೆಳಗಡೆ ಇನ್ನು ಮಕ್ಕಳು ನೋಡ್ತಾ ಇದ್ದಾರೆ. ಇವತ್ತಿನ ಸಭೆ ನೋಡಿದ ಮೇಲೆ ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತಾ ಇದೆ ಮತ್ತು ಇನ್ನೂ ಉತ್ಸಾಹ ಬರ್ತಾ ಇದೆ. ಇನ್ನೂ ನಾವು ತೀವ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಮಗಿಲ್ಲ ಖರೇನೆ. ಮತ್ತು ನಮ್ಮ ಬಿ ಆರ್ ಪಾಲ್ರೆ ಹೇಳಿದ್ರು, ಇನ್ನೂ ಭಾಳ ಮಂದಿ ಸಚಿವರು ನಿಮಗೆ ಕೂಡಿಸಿಕೊಡ್ತೀವಿ ಅಂತ. ದಯವಿಟ್ಟು ಈ ಕೆಲಸ ಆಯ್ತು ಅಂದ್ರೆ ಗೌಡ್ರ ಭಾಳ ಚಲೋ ಆಗುತ್ತೆ. ಅದು ಅವ್ರು. ಇನ್ನೊಂದು ನಾವು ನೀವು ಮಾಡಬೇಕಾಗಿತ್ತು, ನಮ್ಮ ಗ್ರಾಮ ಸಭೆ ಮತ್ತು ನಗರ ಪ್ರದೇಶದೊಳಗೆ ನೆರೆಹೊರೆ ಗುಂಪು ವಾರ್ಡ್ ಸಭೆ ಕಾನೂನಿನೊಳಗೆ ಸಾಕಷ್ಟು ಶಕ್ತಿ ಸಾಮರ್ಥ್ಯವನ್ನು ನಮಗೆ ಕೊಟ್ಟಾರ. ಮನ ತುಂಬಿ ಅವರು ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಪರ್ವ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಮುಂದೆ ಒಳ್ಳೆಯ ಒಂದು ಸೂಚನೆ ಕೂಡ ಇದೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ. ನಾವೇನು ನಿರಾಶೆಗೊಳ್ಳಬೇಕಾದಿಲ್ಲ ಅಂತ ಹೇಳಿ ನನಗಾದರೂ ಕೂಡ ಅನ್ನಿಸಿದೆ. ಸ್ನೇಹಿತರೆ, ನನಗೆ ಪ್ರಶಸ್ತಿ ಬಂದಾಗ ಅದು ನೋಡಿದೆ, ಅದು 1 ಲಕ್ಷ ರೂಪಾಯಿ ಹೊಂದಿರತಕ್ಕಂಥ ಪ್ರಶಸ್ತಿ ಇದು. ನಾನು ಅದಕ್ಕೆ 1 ಲಕ್ಷ ರೂಪಾಯಿ ನನ್ನ ಸ್ವಂತ ಹಣ ಸೇರಿಸಿ 2 ಲಕ್ಷ ರೂಪಾಯಿಯನ್ನು ಗಾಂಧಿ ಭವನಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ.